ನಮಸ್ಕಾರ ಶಿಕ್ಷಕ ಆಕಾಂಕ್ಷಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಿಕ್ಷಕರ ನೇಮಕಾತಿ ವೆಯ್ಟೇಜ್ ಕೂಡ ಬದಲಾವಣೆ ಕೂಡ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿಡಿಯೋದಲ್ಲಿ. ಯಾರಿಗೆ ಎಷ್ಟು ಚೇಂಜಸ್ ಕೂಡ ಆಗಿದೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ಬೋದು. ಶಿಕ್ಷಕರ ನೇಮಕಾತಿಗೆ ವೆಯ್ಟೇಜ್ ಬದಲಾವಣೆ ಚೇಂಜ್ ಕೂಡ ಮಾಡಿದ್ದಾರೆ. CET TET ಸೇರಿಸಿ 90 ಅಂಕ, ಪದವಿ BEdಗೆ 10 ಅಂಕ ನಿಗದಿಗೊಳಿಸಿದ್ದಾರೆ. ನಿಮಗೆ ಆಕ್ಷೇಪಣೆ ಇಲ್ಲದೆ ಆಕ್ಷೇಪಣೆ ಸಲ್ಲಿಸಬಹುದು. 15 ದಿನ ಕಾಲಾವಕಾಶ ಕೂಡ ಇದೆ. ಆಸಕ್ತರು ಕೂಡ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಮಹಡಿ ಕಟ್ಟಡ, ಡಾಕ್ಟರ್ ಅಂಬೇಡ್ಕರ್ ವೀದಿ, ಬೆಂಗಳೂರು. ಅಲ್ಲಿ ನಿಮಗೆ 5600 ನೀವು ಬೇಕಾದ್ರೆ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು. ನಿಯಮಗಳಲ್ಲಿ ಏನು ಬದಲಾವಣೆ ಅಂತ ನೋಡಿದ್ರೆ ಅನ್ಕೋತೀನಿ. ಇಲ್ಲಿ ನೋಡಿದ್ರೆ 1ರಿಂದ 5ನೇ ತರಗತಿ 1 to 5th ಶಿಕ್ಷಕರಿಗೆ CET ಪ್ರಸ್ತುತ 35 ಇದೆ, ಅದು ಹೊಸ ನಿಯಮದ ಪ್ರಕಾರ 70 ಇರುತ್ತೆ. TET ಪ್ರಸ್ತುತ 15 ಇದೆ, ಹೊಸ ನಿಯಮದ ಪ್ರಕಾರ 20 ಅಂಕ ಇರುತ್ತೆ. DED ಪ್ರಸ್ತುತ 25 ಇದೆ, ಹೊಸ ನಿಯಮದ ಪ್ರಕಾರ 8 ಅಂಕಗಳು. PUC 25 ಇದೆ, ಹೊಸ ನಿಯಮದ ಪ್ರಕಾರ ನಿಮಗೆ 2 ಅಂಕಗಳು ಕೂಡ ಇರ್ತವೆ. ಅಂಡ್ ನಿಮಗೆ 6ರಿಂದ 8ನೇ ತರಗತಿ ಶಿಕ್ಷಕರದ್ದು ನೇಮಕಾತಿದು CET 35 ಇದ್ದು 70 ಆಗುತ್ತೆ. TET 15 ಇದ್ದು 20 ಆಗುತ್ತೆ. BEd 25 ಇದ್ದು 2 ಆಗುತ್ತೆ. ಪದವಿ 8 ಕೂಡ ಆಗಿರುತ್ತೆ. ಇದು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪರ ವಿರೋಧ ಕೂಡ ಎರಡು ಕೂಡ ವ್ಯಕ್ತವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆದ್ಯತೆ ನೀಡುವುದು ಸರಿಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಪದವಿಯಲ್ಲಿ ಸೆಮಿಸ್ಟರ್ ಹಾಗೂ ಆಂತರಿಕ ಅಂಕಗಳನ್ನು ಪರಿಗಣಿಸಿದ ನಂತರ ಪದವಿ ಫಲಿತಾಂಶದಲ್ಲಿ ಸುಧಾರಣೆ ಮಾಡಲಾಗಿದೆ. ಅಲ್ಲದೆ ಕೊರೋನಾ ಸಮಯದಲ್ಲಿ ನಿಮಗೆ ಹೆಚ್ಚು ಅಂಕಗಳು ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ಅನ್ಯಾಯ ಆಗುತ್ತೆ ಅಂತ ಹೇಳಿ ಹೇಳಿದ್ರು. ಶಿಕ್ಷಕರಿಗೆ ಶಿಸ್ತು, ಸಂಯಮ, ಬೋಧನಾ ವಿಧಾನಗಳು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಲೈಕ್ ಮಾಡಿರೋದು ಯಾಕೆ ಅಂದ್ರೆ ನಿಮಗೆ ಕೋವಿಡ್ ಟೈಮಲ್ಲಿ ಎಲ್ಲ ಪಾಸ್ ಆಗ್ಬಿಟ್ಟಿದ್ರು, ಅವ್ರಿಗೆ ಕೊಟ್ಟುಬಿಟ್ರೆ ಯಾಕೆ ಸರಿ ಅಂತ ಹೇಳಿ ಹೇಳಿದ್ದಾರೆ. ಅಂಡ್ ನಿಮಗೆ ಇನ್ನೊಂದು ಬಡ್ತಿ ನಿಯಮಗಳ ತಿದ್ದುಪಡಿ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ GP PSTR ಇಬ್ಬರಿಗೂ ಕೂಡ ನಿಮಗೆ 2:1 ರೇಷಿಯೋದಲ್ಲಿ ನಿಮಗೆ ಬಡ್ತಿ ಕೊಡ್ತಾರೆ. ಈ ಹಿಂದೆ ನಿಮಗೆ BSTRಗೆ ಕೊಡ್ತಾ ಇರಲಿಲ್ಲ. ಈಗ PSTRನ ಪ್ರಿಫರೆನ್ಸ್ ಕೊಡ್ತಾರೆ. PSTRಗೆ ಲೈಕ್ ನಿಮಗೆ 2 ರೇಷಿಯೋ ಅಂಡ್ GPSTRಗೆ 1 ರೇಷಿಯೋ ಅಡಿ ನಿಮಗೆ ಬಡ್ತಿ ಕೂಡ ಕೊಡ್ತಾರೆ. ಅದು ನಿಯಮ ಕೂಡ ಇದೆ. ಅದು ಬೇಕಾದ್ರೆ ಕಮೆಂಟ್ ಬಾಕ್ಸ್ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀವಿ. ಈಗ ಮೇನ್ ಥಿಂಗ್ ಈ ಬದಲಾವಣೆ ಕೂಡ ತಂದಿದ್ದಾರೆ. ಸಾಕಷ್ಟು ಜನ ಕೋಚಿಂಗ್ ಸೆಂಟರ್ಗೆ ಹೋಗ್ತಾ ಇದ್ರು, ಸಾಕಷ್ಟು ಜನ ಸಮಸ್ಯೆ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವೆಯ್ಟೇಜ್ ಜಾಸ್ತಿ ಇರೋ ಕಾರಣ ನಮಗೆ ಬ್ಯಾಕಪ್ ಸ್ಕೋರ್ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಡಿಗ್ರಿ PUCಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಅವರು ಉತ್ತೀರ್ಣರಾಗ್ತಾ ಇದ್ರು. ಆ ನಿಟ್ಟಿನಲ್ಲಿ ಸಮಸ್ಯೆ ಕೂಡ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಜನಕ್ಕೆ CET TETಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. CET ವೆರಿ ಇಂಪಾರ್ಟೆಂಟ್. CET ಪ್ಲಸ್ TET ನೀವು ಒಳ್ಳೆ ಅಂಕ ತೆಗೆದ್ರೆ ಈಗ ಸ್ಪರ್ಧಾತ್ಮಕ ಯುಗದಲ್ಲಿ ಆಕಾಂಕ್ಷಿಗಳ ಪರ ಕೂಡ ಮಾಡಿದ್ದಾರೆ. ಈ ನಿಯಮದಲ್ಲಿ ವ್ಯತ್ಯಾಸ ಏನು ನೋಡೋದಾದ್ರೆ 1ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿಗೆ CETಯಲ್ಲಿ ಪ್ರಸ್ತುತ 35 ಅಂಕ ಇರೋದನ್ನ 70ಕ್ಕೆ ಮಾಡಿದ್ದಾರೆ. TETಲಿ 15 ಇರೋದನ್ನ 20ಕ್ಕೆ ಹೆಚ್ಚಳ ಕೂಡ ಮಾಡಿದ್ದಾರೆ. DEDನಲ್ಲಿ 25 8 ಕೂಡ ಮಾಡಿದ್ದಾರೆ. PUCಯಲ್ಲಿ 25 ಇರೋದನ್ನ 2 ಮಾಡಿದ್ದಾರೆ. ಇನ್ನು 6th 8th ನಿಮ್ಗೆ ಗೊತ್ತಿರೋ ಹಾಗೆ 35 ಇದ್ದಿದ್ದನ್ನ CETಗೆ 70 ಕೂಡ ಮಾಡಿದ್ದಾರೆ. TET 15 ಇದ್ನ 20 ಮಾಡಿದ್ದಾರೆ. BEd 25 ಇದ್ನ 2 ಕೂಡ ಮಾಡಿದ್ದಾರೆ. ಪದವಿ 25 ಇದ್ನ 8 ಕೂಡ ಮಾಡಿದ್ದಾರೆ. ಇದು ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೂಡ ಆಗಿದೆ. ಆಕ್ಷೇಪಣೆ ಸಲ್ಲಿಸಬಹುದು. ಲೈಕ್ ನೀವೇನಾದ್ರು ಆಕ್ಷೇಪಣೆ ನಂತರ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಪರ ಬದಲಾವಣೆ ಕೂಡ ಎಲ್ಲ ಇದೆ. ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಪರ ಬದಲಾವಣೆ ಎಲ್ಲ ಕೂಡ ಇರುತ್ತದೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.